ಎಲ್ರಿಗೂ ನಮಸ್ತೆ. ಸುಶೀಲಾ ಗಾರ್ಡನ್. ಫ್ರೆಂಡ್ಸ್, ನಾವೆಲ್ಲ ಮೂಲಂಗಿ, ಗಡ್ಡೆಕೋಸು ಎಲ್ಲ ನಾಟಿದ್ವಾ. ನೋಡಿ ಹೇಗೆ ಬಂದಿದೆ. ನೋಡಿದ್ರೆ ಎಲ್ಲ ಹಾರ್ವೆಸ್ಟಿಗೆ ಬಂದ್ಬಿಟ್ಟಿದೆ. ಈಗ ನಾವು ಇದನ್ನು ಹಾರ್ವೆಸ್ಟ್ ಮಾಡಬೇಕು ಫ್ರೆಂಡ್ಸ್. ಈಗ ಬದನೆ ಗಿಡಗಳು ನೋಡೋಣ ಬನ್ನಿ. ಬದನೆ ಗಿಡ ಹೇಗೆ ಬಂದಿದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿದ್ರೆ ಫ್ರೆಂಡ್ಸ್, ಎಷ್ಟು ಹೆಲ್ದಿಯಾಗಿ ಬಂದಿದೆ ಬದನೆ ಗಿಡ. ಓನ್ಲಿ ಒಂದು ಬೀಸಾಡ ಒಂದು ವೇಸ್ಟ್ ಕವರು, ಅದನ್ನು ನಾನು ನೋಡೋಣ ಹಾಕೋಣ ಅಂತ ಹೇಳ್ಬಿಟ್ಟು ಬದನೆ ಗಿಡ ಹಾಕಿದ್ದಾಯಿತು. ನೋಡಿ ಎಷ್ಟು ಹೆಲ್ದಿಯಾಗಿ ಬಂದಿದೆ ಅಂತ. ಅದಕ್ಕೆ ತರಕಾರಿ ಗಿಡಗಳಿಗೆ ನಮಗೆ ಜಾಸ್ತಿ ಏನು ನಮಗೆ ಸಾಯಲು ಬೇಕಿಲ್ಲ, ಅದರ ಬೇರು ಇಳ್ಕೊಳ್ಳೋ ಅಷ್ಟು ಇದ್ದರೆ ಸಾಕು ಅಂತ ನನಗನ್ಸುತ್ತೆ ಫ್ರೆಂಡ್ಸ್. ಇದನ್ನು ನೋಡಿ, ದೊಡ್ಡ ಬದನೆಕಾಯಿ ಅನಿಸುತ್ತೆ ಇದು. ನಾನು 4-5 ವೆರೈಟಿ ಅದರಲ್ಲಿ ಮಿಕ್ಸ್ ಮಾಡಿದ್ದೆ. ಇದಿನ್ನೂ ಕಾಯಿ ಬಂದಿಲ್ಲ. ಇದು ಎಲೆಯಲ್ಲೇ ಗೊತ್ತಾಗುತ್ತೆ ನೋಡಿ. ನೋಡಿದ್ರಾ, ಎಲೆಯಲ್ಲೇ ಗೊತ್ತಾಗುತ್ತೆ ಇದು ದೊಡ್ಡ ವೆರೈಟಿ ಅಂತ. ಇದು ಬಿಟ್ಟಿಲ್ಲ ಇನ್ನು. ನೋಡೋಣ, ಹೂವು ಬಂದಿದೆ ನೋಡೋಣ ಫ್ರೆಂಡ್ಸ್. ನೋಡಿದ್ರೆ ಫ್ರೆಂಡ್ಸ್, ಇದೆ ನೋಡಿ. ಇವೆಲ್ಲ ಎಣ್ಣೆಗಾಯಿಗೆ ತುಂಬಾ ಚೆನ್ನಾಗಿರುತ್ತೆ. ಇದು ಅಂತ ಫ್ರೆಂಡ್ಸ್ ಮೀಡಿಯಮ್ ಸೈಜ್ ಇರುತ್ತೆ. ತುಂಬ ಚೆಂದ ಇದು ಎಣ್ಣೆಗಾಯಿ. ಇದು 2 ಗಿಡದಲ್ಲಿ ಮಾತ್ರ ಬಂದಿದೆ. 2 ಸಿಕ್ತು ನನಗೆ. ಇದು 4-5 ಗಿಡ ಇದೆ. ಇದು 4-5 ಗಿಡ ಇದೆ. ಇದು ಅಷ್ಟೇ ನೋಡಿ, ಇದು 4-5 ಗಿಡಗಳು ಇದೆ. ಇದು ನನಗೆ 2 ಮಾತ್ರ ಕಾಣಿಸ್ತು. 2 ಗಿಡ ಮಾತ್ರ ಕಾಣಿಸ್ತು ನೋಡಿ. ಇದು ಅಷ್ಟೇ. ಇದು ತುಂಬ ಇದೆ. ಒಂದು ಸರಿ ಹಾರ್ವೆಸ್ಟ್ ಆಯ್ತಲ್ಲ, ಇದು 2ನೇ ಸರಿ ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದನ್ನೆಲ್ಲ ಯಾವ ಥರ ಕೇರ್ ಮಾಡೋದು ನೆಕ್ಸ್ಟ್ ಅಂತ ನಾನು ನಿಮ್ಗೆ ತೋರಿಸ್ತೇನೆ. ಇದನ್ನೆಲ್ಲ ಕಟ್ ಮಾಡಬೇಕು ಮತ್ತು ಔಷಧಿ ಹೊಡಿತಾ ಇರಬೇಕು. ಇಲ್ಲ ಅಂದರೆ ಬೇಗ ರೋಗ ಅಟ್ಯಾಕ್ ಆಗಿಬಿಡುತ್ತೆ ಬದನೆ ಗಿಡ, ಮೆಣಸಿನ ಗಿಡಕ್ಕೆ. ಲಿಕ್ವಿಡ್ 15 ಡೇಸ್ ಒಂದು ಸರಿ ನಾವು ಕಂಪಲ್ಸರಿ ನಾವು ಕೊಡ್ತಾ ಇರಬೇಕು ಫ್ರೆಂಡ್ಸ್. ನೋಡಿದ್ರೆ ಒಳ್ಳೆ ತೋಟದಲ್ಲೂ ಇಷ್ಟು ಹೆಲ್ದಿಯಾಗಿ ಬರುತ್ತಾ ಅಂತ ಅನಿಸುತ್ತೆ ನನಗೆ. ನಮ್ಮ ಟೆರಾಸ್ ಮೇಲೆ ಅದು ಕಿಚನ್ ವೇಸ್ಟಿಂದ ಇಷ್ಟು ಹೆಲ್ದಿಯಾಗಿ ನಾವು ಬೆಳಿಬೋದಂತ ನೋಡಿ ಫ್ರೆಂಡ್ಸ್. ಅದಕ್ಕೆ ಒಂದು ಸ್ವಲ್ಪ ಶ್ರಮ ಬೇಕು ಅಷ್ಟೇ. ನಾನೆಲ್ಲ ಒಣ ಕಸ ಮಾಡಿದ್ನಲ್ವ, ನಿಮಗೆ ತೋರಿಸಿದ್ನಲ್ವ, ನಾನೆಲ್ಲ ತುಂಬಿದ್ದು ಇದಕ್ಕೆ ತೋರಿಸಿದ್ದೆ. ಮಿಕ್ಸಿಂಗು ನಾನು ತೋರಿಸಿದ್ದೆ ನೋಡಿ ಫ್ರೆಂಡ್ಸ್. ಇದನ್ನೆಲ್ಲ ಕಾಯಿ ಬಿಟ್ಟ ನೋಡಿ, ಹೂವು ನೋಡಿ ಎಷ್ಟು ಹೂವು ಇದೆ ನೋಡಿ. ಇದು ನೋಡಿ, ಈ ಚಿಕ್ಕದಿದೆಯಲ್ಲ ಫ್ರೆಂಡ್ಸ್, ಅದು ಗೊಂಚಲಾಗಿ ಬಂದ್ಬಿಡುತ್ತೆ. ಗೊಂಚಲು ಬರುತ್ತೆ ಇದು ಅಷ್ಟೇ. ಇದೂ ಗೊಂಚಲಾಗಿ ಬರುತ್ತೆ. ಮಾರ್ನಿಂಗ್ ಮೇಲೆ ಬಂದರೆ ನೋಡ್ತಾನೇ ಇರಬೇಕನ್ಸುತ್ತೆ ಈ ಗಿಡಗಳೆಲ್ಲ. ಟೆರಾಸ್ ಮೇಲೆ ಬಂದರೆ ಫ್ರೆಂಡ್ಸ್, ಈ ಸೌಂದರ್ಯಕ್ಕೆ ಯಾವುದೂ ಇಲ್ಲ ನೋಡಿ. ನೋಡಿ, ಎಲ್ಲ ಟ್ರಿಮ್ಮಿಂಗ್ ಮಾಡಿದ್ದ ಎಲ್ಲ. ಈಗ ಒಳ್ಳೆ ಗೊಬ್ಬರ ಕೊಡಬೇಕು. ಮಳೆಗಾಲಕ್ಕೆ ತೋಟವೇ ಚೆಂದ ನೋಡಿ ಫ್ರೆಂಡ್ಸ್. ಅದಾಗ್ತಾ ಇದೆ ಬಳ್ಳಿ. ಮೂಲಂಗಿ ಹಾರ್ವೆಸ್ಟ್ ಮಾಡೋಣ, ಬದನೆಕಾಯಿ ಹಾರ್ವೆಸ್ಟ್ ಮಾಡೋಣ. ನೋಡೋಣ ಫ್ರೆಂಡ್ಸ್ ಯಾವ ಥರ ಬಂದಿದೆ. ಫ್ರೆಂಡ್ಸ್, ನಾನು ಸ್ವಲ್ಪ ಚಿಕ್ಕದಾಗಿ ಹಾರ್ವೆಸ್ಟ್ ಮಾಡೋಣ, ಎಳೆಯದಿದ್ದರೆ ಚೆನ್ನಾಗಿರುತ್ತಲ್ವ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಎಳೆದೇ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ನೋಡುವ ಹೇಗೆ ಬಂದಿದೆ. ನಾನು ಹೇಳಿದ್ನಲ್ಲ ಫ್ರೆಂಡ್ಸ್, ಇಷ್ಟುದ್ದ ಸಾಕು ಮೂಲಂಗಿಗೆ, ಬೇಜಾನಾಯಿತು ಅಂತ ನಾನು ಹೇಳಿದ್ನಲ್ವ, ಅದೇ ಥರ ನೋಡಿ
ಸಾಕು. ಹಿಂದೆ ಹೋಗಿ ಒಂದು ಸ್ವಲ್ಪ ಫ್ರೆಂಡ್ಸ್ ನೋಡಿದ್ರೆ ಸಾಕಲ್ವಾ ಫ್ರೆಂಡ್ಸ್? ಓನ್ಲಿ ಆರ್ಗಾನಿಕ್ ಅಲ್ವಾ, ನಮಗೆ ಸಾಕಾಗುತ್ತೆ. ಮತ್ತೆ ನೋಡಿದ್ರೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿದ್ರೆ. ನೋಡಿ ಅದು ಬೆಳೆದಂಗೆಲ್ಲ ಮೇಲೆ ಬಂದ್ಬಿಡುತ್ತೆ. ಅದು ಬೆಳೀತಾ ಬೆಳೀತಾ ಮೇಲೆ ಬಂದ್ಬಿಡುತ್ತೆ. ಇದು 2 ಆಯ್ತಲ್ವಾ? ಫ್ರೆಂಡ್ಸ್ ಇದರಲ್ಲಿ ಅದು ಆಗಿರೋದು ಮಾತ್ರ ನಾನು ತೆಗಿತಾ ಇದ್ದೀನಿ. ಇದು ಗುಂಡು ಬಂದಿದೆ ಪಕ್ಕದಲ್ಲಿ. ನನಗೆ ಈಗ ಅರ್ಥ ಆಯಿತು, 2 ಹಾಕಿದರೆ ಆಗಲ್ಲ, ಒಂದೇ ಅಂತ. ನಾನು 2 ನೆಟ್ಟಿದ್ನಲ್ವ ಫ್ರೆಂಡ್ಸ್, ಇದು ನೋಡಿ ಚಿಕ್ಕದಾಗಿ ಒಂದೊಂದೇ ನಾವು ನೆಟ್ಟರೆ ಒಳ್ಳೆಯದು. ಒಂದೊಂದೇ ನೆಡಬೇಕು. ಮತ್ತು ಫ್ರೆಂಡ್ಸ್ ಗಡ್ಡೆಕೋಸು ಗಡ್ಡೆಕೋಸು ಎರಡಕ್ಕೂ ಅಡಿಗೆ ಚೆನ್ನಾಗಿದೆ. ಇದೊಂದು ಸ್ವಲ್ಪ ಚಿಕ್ಕದಿದೆ, ಸ್ವಲ್ಪ ದೊಡ್ಡದಾಗಕ್ಕೆ ಬಿಡೋಣ ಫ್ರೆಂಡ್ಸ್. ಚಿಕ್ಕದಿದೆ. ನೋಡಿದ್ರಿ ಫ್ರೆಂಡ್ಸ್, ಈಗ ನಾನಿಷ್ಟೇ ಹಾರ್ವೆಸ್ಟ್ ಮಾಡಿದ್ದೀನಿ. ಸಾಕು, ನಮ್ಮ ಮನೆಗೆ ಸಾಕಾಗುತ್ತೆ, ಇಷ್ಟು ಸಾಕಾಗುತ್ತೆ ನನಗೆ. ಸಾಕು ಫ್ರೆಂಡ್ಸ್, ಇಷ್ಟು ನೋಡಿದ್ರೆ ಇದರಲ್ಲಿ ಇಷ್ಟು ಬಂದಿದೆ ನೋಡಿ. ಫ್ರೆಂಡ್ಸ್ ಈಗ ಬದನೆ ನೋಡಿ ಫ್ರೆಂಡ್ಸ್, ಹಿಂಗೆ ಗುಂಪಾಗಿರುತ್ತಲ್ವಾ, ಆಗ ಅದಕ್ಕೆ ಬೆಳೀಲಿಕ್ಕೆ ಒಂದು ಸ್ವಲ್ಪ ನೆರಳು ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ನಾವು ಸಪ್ರೇಟ್ ಮಾಡಿರ್ತೀವಿ. ಇದನ್ನು ಚಿಕ್ಕದಿದೆ,
ನೋಡಿ ನೆಕ್ಸ್ಟ್ ಇದನ್ನು ಕಿತ್ಬಿಡೋಣ. ಇವಾಗ ಒಂದೇ ಸಾರಿ ಕಿತ್ತರೆ ಎಲ್ಲ ಜಾಸ್ತಿ ಆಗುತ್ತಲ್ವಾ. ನೋಡಿ ನೋಡಿದ್ರೆ ಫ್ರೆಂಡ್ಸ್, ಹಾಲಿನ ಕವರಲ್ಲಿ ನಾನು ಮೂಲಂಗಿ ಬೆಳೆದಿದ್ದಾಯಿತು. ನೋಡಿದ್ರೆ ನೋಡಿ ಒಂದೊಂದರಲ್ಲಿ ಹೊರಟೋಗಿದೆ. ನೋಡಿ ಒಂದೊಂದರಲ್ಲಿ ಹೋಗಿದೆ. ನೋಡಿ ಎಲ್ಲ ಅದರಲ್ಲೂ ಬಂದಿದೆ ಗಡ್ಡೆಕೋಸು. ಫ್ರೆಂಡ್ಸ್, ಇನ್ನೊಂದು ಗೊತ್ತಾ, ನಾನು ಎರಡೆರಡು ಹಾಕೋಣ ಅಂತ ಅಂದ್ಕೊಂಡಲ್ವಾ. ಎರಡು ಸ್ವಲ್ಪ ಕಷ್ಟ ಆಗುತ್ತೆ ಬೆಳೀಲಿಕ್ಕೆ, ಒಂದಾದರೆ ಚೆನ್ನಾಗಿ ಬೆಳೆಯುತ್ತೆ ಅಂತ ನನಗೆ ಅರ್ಥ ಆಯಿತು. ನೋಡಿರಿ ಗಡ್ಡೆಕೋಸು. ಎಷ್ಟು ಫ್ರೆಶ್ ಆಗಿದೆ ನೋಡಿ ಫ್ರೆಂಡ್ಸ್. ನಾನು ಮೂಲಂಗಿ ಮತ್ತು ಮೆಣಸು, ಬದನೆ ಎಲ್ಲ ಒಂದೇ ದಿನ ನಾನು ಎಲ್ಲ ನಾಟಿ ಮಾಡಿದ್ದೆ. ಇವತ್ತು ಒಂದೇ ದಿನ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಇಷ್ಟು ಮೆಣಸಿನಕಾಯಿ ಕಿತ್ಕೊಂಡೆ. ಈಗ ಬದನೆಕಾಯಿ ಫ್ರೆಂಡ್ಸ್, ಫಸ್ಟ್ ಹಾರ್ವೆಸ್ಟ್. ಅಲ್ಲಿಂದ ಲಾಸ್ಟ್ ಫ್ರೆಂಡ್ಸ್, ಬದನೆಕಾಯಿ ಇಷ್ಟು ಫಸ್ಟ್ ಹಾರ್ವೆಸ್ಟ್. ನೋಡಿದ್ರೆ
ನೋಡಿದ್ರೆ ಫ್ರೆಂಡ್ಸ್, ಫಸ್ಟ್ ಹಾರ್ವೆಸ್ಟ್. ಫ್ರೆಂಡ್ಸ್, ಇನ್ನೊಂದು ಗೊತ್ತಾ, ಡ್ರ್ಯಾಗನ್ ಫ್ರೂಟ್ ಬಂದಿದೆ. ನೋಡಿದ್ರೆ ಹೂವು ಬಂದಿದೆ ಫ್ರೆಂಡ್ಸ್. ಡ್ರ್ಯಾಗನ್ ಫ್ರೂಟು ಹೂವು ಬಂದಿದೆ. ಬರೀ 1 ಸೆಕೆಂಡ್ ಬನ್ನಿ. ಇದನ್ನು ಟ್ರಿಮ್ ಮಾಡಬೇಕು, ಡ್ರ್ಯಾಗನ್ ಫ್ರೂಟ್. 1 ಸೆಕೆಂಡ್ ಫ್ರೆಂಡ್ಸ್. ಇದು ಡ್ರ್ಯಾಗನ್ ಫ್ರೂಟ್ನ ಟ್ರಿಮ್ ಮಾಡಿಬಿಡ್ಬೇಕು ಫ್ರೆಂಡ್ಸ್. ಈ ಥರ ಟ್ರಿಮ್ ಮಾಡಿದ್ರೆ ಡ್ರ್ಯಾಗನ್ ಫ್ರೂಟ್ ಚೆನ್ನಾಗಿ ಬರುತ್ತೆ. ಯಾವುದೇ ಗಿಡಗಳನ್ನ ನಾವು ಟ್ರಿಮ್ ಮಾಡಲೇಬೇಕು. ನೋಡಿ, ಟ್ರಿಮ್ಮಿಂಗ್ ಫ್ರೆಂಡ್ಸ್, ಈ ಥರ ನಾವು ಟ್ರಿಮ್ ಮಾಡಬೇಕು. ಇದು ಮತ್ತೆ ನೆಡಬಹುದು. ಇದಲ್ವಾ ಫ್ರೆಂಡ್ಸ್, ಈ ಥರ ನಾವು ಟ್ರಿಮ್ ಮಾಡಬೇಕಾಗುತ್ತೆ. ಟ್ರಿಮ್ ಮಾಡಿದ್ರೆ ಮಾಡಿದ್ನಲ್ಲ, ಬನ್ರಿ ಕಟ್ಲಾಗ್ಬಿಡುತ್ತೆ. ಫ್ರೆಂಡ್ಸ್, ನೋಡಿದ್ರೆ ನಾನು ಹಾಲಿನ ಕವರಲ್ಲಿ ನೋಡಿ, ಹಾಲಿನ ಕವರಲ್ಲಿ ನೆಟ್ಟು ಮೂಲಂಗಿ ಬೆಳೆದಿದ್ದಾಯಿತು. ನೋಡಿದ್ರೆ ಇಷ್ಟು ನಾನು ಫಸ್ಟ್ ಹಾರ್ವೆಸ್ಟ್. ಹೇಗಿದೆ ಫ್ರೆಂಡ್ಸ್? ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಇದೇ ಥರ ನಾವು ಆರ್ಗಾನಿಕ್ ತರಕಾರಿ ಬೆಳೆಯೋಣ. ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊಳ್ಳೋಣ ಫ್ರೆಂಡ್ಸ್. ಎಲ್ಲರಿಗೂ ನಮಸ್ತೆ.